ನಮಸ್ಕಾರ, ತಾರಾಸ್ ಕಿಚನ್ಗೆ ಸ್ವಾಗತ. ಬರ್ರಿ ಇವತ್ತೊಂದು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ದಪಾಟಿ ಮಾಡಿ ತೋರ್ಸೋಣಂತ. ಒಂದು ಬಟ್ಲ ಜೋಳದ ಹಿಟ್ಟು ಹಾಕ್ಕೊಂಡೀನಿ ರೀ, ಒಂದು ಬಟ್ಲ ಕಡ್ಲೆ ಹಿಟ್ಟು ಹಾಕ್ಕೊಂಡೀನಿ. ಹಸಿಮೆಣ್ಸಿಕಾಯಿ ರುಬ್ಬಿದ ಪೇಸ್ಟ್ ಹಾಕ್ಕೊಂಡೀನಿ ರೀ. ರುಚಿಗೆ ಎಷ್ಟು ಬೇಕು ಅಷ್ಟು, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಳ್ರಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ಕಟ್ ಮಾಡೀನಿ ರೀ ಸಣ್ಣಗೆ. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊಂತೀವಲ್ಲ ಅಷ್ಟು ಟೇಸ್ಟ್ ಆಗ್ತೈತಿ. ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಹಾಕ್ತೀನಿ ರೀ. ಅಜ್ವಾನ್ ಸ್ವಲ್ಪ ಕೈಯಾಗ ತಿಕ್ಕಿ ಹಾಕ್ಕೊಂಡ್ರೆ ಚೆಂದ ಟೇಸ್ಟ್ ಬರ್ತೈತಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ರಿ. ಒಂಚೂರು ಬೆಲ್ಲ ಹಾಕೀನಿ ರೀ, ಪೌಡ್ರ್ ಬೆಲ್ಲ. ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆಂದ ಬರ್ತೈತಿ. ಸ್ವಲ್ಪ ಹಾಕ್ಕೊಳ್ರಿ, ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ರಿ, ಸ್ವಲ್ಪ ಹಾಕ್ರಿ, ಚಿಟಿಕೆ ಅರ್ಶಿಣ ಪುಡಿ ಆದ್ರೆ ಸಾಕು. ಇದನ್ನು ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದು 4 ಜನ ತಿನ್ನೋಷ್ಟು ಕಲಸಿ ನೋಡ್ರಿ. ಒಂದು ಬಟ್ಲು ಜೋಳದ ಹಿಟ್ಟು, ಒಂದು ಬಟ್ಲು ಕಡಲೆ ಹಿಟ್ಟು, 4 ಜನ ತಿಂತೀವಿ. 4 ಜನಕ್ಕೆ ಸಾಕಷ್ಟು ಆಗ್ತಾವೆ. ಈ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕ್ರಿ ಇದನ್ನು. ನಿಮಗೆ ಸ್ವಲ್ಪ ದಿಪ್ಪು ಬೇಕಂದ್ರೆ ಸ್ವಲ್ಪ ಗಟ್ಟಿ ಕಲಸ್ರಿ, ತಿಳು ಬೇಕಂದ್ರೆ ಸ್ವಲ್ಪ ತಿಳುವಾಗಿ ಕಲಸ್ರಿ. ನಿಮ್ಗೆ ದೋಸೆ ಹೆಂಗೆ ಬೇಕಾಗ್ತಾವಲ್ಲ ಆ ಹದಕ್ಕೆ ಕಲಿಸ್ಕೋರಿ. ನಮಗೆ ಭಾಳ ತಿಳು ಬೇಡ ಅಂಥೇಳಿ ನಾನು ಒಂದು ಸ್ವಲ್ಪ ಗಟ್ಟಿ ಕಲ್ಸೀನಿ ರೀ ನಾನು. ಈ ಹದಕ್ಕೆ ಇರ್ಬೇಕು ರೀ. ಭಾಳ ರುಚಿ ಆಗ್ತಾವೆ ರೀ. ಆರೋಗ್ಯಕರವಾದಂಥದ್ರಿಂದ ಡಯಟ್ ಮಾಡೋರಿಗೆ ಇದು ಭಾಳ ಉಪಯೋಗಕರವಾದಂಥದ್ದು. ನಮ್ಮ ಉತ್ತರ ಕರ್ನಾಟಕ ಜೋಳ ಅಂದ್ರೆ ಫೇಮಸ್ ರೀ ಇದು. Received on PhonePe. ಮೀಡಿಯಮ್ ಉರಿ ಇಡಬೇಕು ರೀ. ಜೋರು ಉರಿ ಇತ್ತಂದ್ರೆ ತಳ ಸೀದ್ಕೊಂಡು ಬರ್ತೈತಿ. ಅದು ಸೀದ್ತಂದ್ರೆ ಟೇಸ್ಟ್ ಬರೋಂಗಿಲ್ಲ. ಸಣ್ಣಗೆ ಉರಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿನ್ರಿ. ತುಪ್ಪನೂ ಹಾಕ್ಕೋಬೋದು, ನಮಗೆ ಎಣ್ಣೆ ಸೇರ್ತೈತಿ. ಎಣ್ಣೆ ಹಾಕ್ಕೊಂಡೇನಿ. ಹಾಕಿರಿ ಮ್ಯಾಲೆ ಒಂದು ಏನರ ಮುಚ್ಚಿಬಿಡ್ಬೇಕು. ಫಸ್ಟ್ ಹಾಕಿದ್ದೆಲ್ಲ ಒಂದು ಸ್ವಲ್ಪ ತಳ ಹಿಡ್ಕೊತೈತಿ ರೀ. ಫಸ್ಟ್ನೇ ದೋಸೆ ಅದಕ್ಕೆ ಈಸಿಯಾಗಿ ಬಂದುಬಿಡ್ತೈತಿ ನೋಡಿರಿ. ಕಲರ್ ಎಷ್ಟು ಚಂದ ಬಂತು. ಇನ್ನೊಂದು ಹಾಕ್ತೀನಿ ನೋಡಿರಿ, ಚಂದ ಬರ್ತೈತಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ರೆ ನೀಟಾಗಿ ಹಾಕೋದು. ಮ್ಯಾಲೆ ಮುಚ್ಚಿದ್ರೆ ಚೆಂದಾಗಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಮೆತ್ತಗಾಗ್ಬಿಡ್ತವೆ. ಎಷ್ಟು ಚಂದ ಬಂತು ನೋಡಿರಿ, ಕಲರ್ ಎಷ್ಟು ಚಂದ ಬಂದಿದೆ. ಒಮ್ಮೆ ಮಾಡಿ ನೋಡ್ರಿ ನೀವು. ಇದರ ಜೊತೆ ಒಂದು ಉಪ್ಪಿನಕಾಯಿ ಮೊಸರು ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತೈತೆ ರೀ. ₹100 received on PhonePe. ಮೆತ್ತಗಂದ್ರೆ ಮೆತ್ತಗಾಗಿರ್ತಾವೆ ರೀ, ಭಾಳ ಚಂದ ಆಗ್ತಾವೆ.
ಕೆನೆ ಮೊಸರು ಹಚ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಂಗಿಲ್ಲ. ನೀವು ಮಾಡಿರಿ, ಹೆಂಗಿತ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಥ್ಯಾಂಕ್ ಯು.